ನಮಸ್ತೆ, ನಾನು ಹಾರಿಕಾ ಮಂಜುನಾಥ್. ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ, ನಮಗೆಲ್ಲ ಭಗತ್ ಸಿಂಗರು ತಿಳಿದೇ ಇದ್ದಾರೆ. ಭಗತ್ ಸಿಂಗರ ಹೆಸರು ಕೇಳಿದ ತಕ್ಷಣ ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ಬರುವಂಥ ಮೊಟ್ಟ ಮೊದಲ ಹೆಸರೇ ಜಲಿಯನ್ ವಾಲಾ ಬಾಗ್ನ ಮಹಾತ್ಯಾಕಾಂಡ. ಜಲಿಯನ್ ವಾಲಾ ಬಾಗ್ನ ಮಹಾತ್ಯಾಕಾಂಡ ಯಾರಿಗೆ ತಾನೇ ತಿಳಿದಿಲ್ಲ ಹೇಳಿ? ಇವತ್ತಿಗೂ ಕೂಡ ನಮ್ಮ ಭಾರತದ ಇತಿಹಾಸ ಪುಟಗಳಲ್ಲಿ, ಚರಿತ್ರೆಯಲ್ಲಿ ರಕ್ತ ಚರಿತ್ರೆಯಿಂದ ದಾಖಲಾಗಿರುವಂಥ ಈ ಮಹಾ ಹತ್ಯಾಕಾಂಡವನ್ನು ನೆನಪಿಸ್ಕೊಂಡಾಗ ಎಂತಹ ಭಾರತೀಯನ ಮೈ ಒಮ್ಮೆ ನವಿರೇಳುತ್ತೆ. ಈ ಜಲಿಯನ್ ವಾಲಾ ಬಾಗ್ನ ಮಹಾ ಹತ್ಯಾಕಾಂಡದ ಜ್ವಾಲೆಯಿಂದ ಸ್ವತಂತ್ರದ ಕಿಡಿಯನ್ನು ಹೊತ್ತು ಬಂದಂಥ ಬೆಂಕಿ ಚೆಂಡಿನ ಹೆಸರೇ ಭಗತ್ ಸಿಂಗ್. ಭಗತ್ ಸಿಂಗ್ ಅವರು ಸೆಪ್ಟೆಂಬರ್ 27ರಂದು 1907ರಲ್ಲಿ ಈಗಿನ ಪಾಕಿಸ್ತಾನದಲ್ಲಿರುವಂಥ ಲಾಹೋರ್ನ ಲಾಯಲ್ಪುರದಲ್ಲಿ ಜನಿಸ್ತಾರೆ. ತಂದೆ ಕಿಶನ್ ಸಿಂಗ್, ತಾಯಿ ವಿದ್ಯಾವತಿ. ಭಗತ್ ಸಿಂಗರು ಚಿಕ್ಕಂದಿನಿಂದ ದೇಶ ಪ್ರೇಮವನ್ನು ಹೊತ್ತು ಬಂದಂಥವರು. ಜಲಿಯನ್ ವಾಲಾ ಬಾಗ್ನ ಘಟನೆ ಆದಾಗ ಭಗತ್ ಸಿಂಗರಿಗಿನ್ನೂ 12 ವರ್ಷ, 6ನೇ ತರಗತಿಯಲ್ಲಿ ಓದ್ತಾ ಇದ್ದಂಥ ಪುಟ್ಟ ಹುಡುಗ. ಜಲಿಯನ್ ವಾಲಾ ಬಾಗ್ನ ದುರಂತದ ಕಥೆಗಳಿದ ತಕ್ಷಣ ಶಾಲೆಯಿಂದ 40 ಕಿಲೋಮೀಟರ್ ದೂರದಲ್ಲಿರುವಂಥ ಜಲಿಯನ್ ವಾಲಾ ಬಾಗ್ಗೆ ಓಡೋಡಿ ಬರ್ತಾರೆ. ಬಂದ ತಕ್ಷಣ ಜಲಿಯನ್ ವಾಲಾ ಬಾಗ್ನಲ್ಲಿ ರಾಶಿಯಾಗಿ ಸಾಲುಗಳಲ್ಲಿ ಬಿದ್ದಂಥ ಭಾರತೀಯರ ಶವಗಳನ್ನು ನೋಡಿ ಕಣ್ಣೀರಿಡಲಿಕ್ಕೆ ಶುರು ಮಾಡ್ತಾರೆ. ಕಣ್ಣೀರಿಡ್ತಾ ಭಗತ್ ಸಿಂಗರು ಹೇಳ್ತಾರೆ, ಏನಾಯಿತು ನನ್ನ ಭಾರತೀಯರಿಗೆ, ಏನಾಯಿತು ನನ್ನ ಭಾರತ ದೇಶಕ್ಕೆ? ಎಂತಹ ಸಿಖ್ ಪರಂಪರೆಯಿಂದ ಬಂದವನು ನಾನು. ನನ್ನ ದೇಶದ ಮೇಲೆ ಆಕ್ರಮಣ ಮಾಡಿದಂಥ ವಿಧರ್ಮಿಗಳ ಕತ್ತನ್ನು ಕೇವಲ ಖಡ್ಗ ಪರಾಕ್ರಮದಿಂದಲೇ ಕತ್ತರಿಸಿ ಯುದ್ಧ ಗೆದ್ದಂಥ ಗುರು ಗೋವಿಂದ ಸಿಂಗರ ವಂಶ ನನ್ನದು. ಆದರೆ ಅದೇ ವಂಶಸ್ಥರಾದಂಥ ನಾವುಗಳು, ಅದೇ ಭಾರತೀಯರಾದಂಥ ನಾವುಗಳು ಇವತ್ತು ನನ್ನದೇ ಭಾರತೀಯರ ಶವಗಳು ರಾಶಿಯಾಗಿ ಬಿದ್ದಿದೆ. ನನ್ನದೇ ಭಾರತೀಯರ ರಕ್ತದಿಂದ ಇಡೀ ಜಲಿಯನ್ ವಾಲಾ ಬಾಗ್ ಭಾರತೀಯರ ರಕ್ತದ ಕೆಸರಿನ ಗದ್ದೆ ಅಂತಾಗಿದ್ದಿಲ್ಲ ಅಂತ ಗಂಟೆಗಟ್ಟಲೆ ಜಲಿಯನ್ ವಾಲಾ ಬಾಗ್ನಲ್ಲಿ ಕಣ್ಣೀರಿಡ್ತಾರೆ. ಕೊನೆಗೆ ಹೋಗಬೇಕಾದ್ರೆ ತಮ್ಮ ಚೀಲದಿಂದ ಒಂದು ಪುಟ್ಟ ಶೀಶೆಯನ್ನು ತೆಗೆದು ಆ ಶೀಶೆಯಲ್ಲಿ ಆ ರಕ್ತದ ಮಣ್ಣನ್ನು ತುಂಬಿಸ್ಕೊಂಡು ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಆಗಲೇ ತಾಯಿ ಒದ್ದಾಡ್ತಾ ಇದ್ದಾಳೆ. ಮಗ ಇನ್ನೂ ಬರಲಿಲ್ಲ ಅಂತ ಕಾಯ್ತಾ ಇದ್ದಾಳೆ. ಯಾಕಂದರೆ ತಾಯಿಗೆ ಚೆನ್ನಾಗಿ ಗೊತ್ತು ಭಗತ್ ಸಿಂಗ್ ಹುಟ್ಟಿರೋದೇ ಸ್ವತಂತ್ರ ಹೋರಾಟಕ್ಕಾಗಿ ಅಂತ. ಈತನನ್ನು ಈಗಲೇ ಲಗಾಮ್ ಹಾಕಲಿಲ್ಲ ಅಂದರೆ ಈಗಲೇ ಮನೆ ಬಿಟ್ಟು ಹೊಡೋಗ್ತಾನೆ ಅಂತ ತಾಯಿಗೆ ಚೆನ್ನಾಗಿ ಗೊತ್ತು. ಅದರಿಂದ ಈತನನ್ನು ಲಗಾಮ್ ಹಾಕಿ ಇಟ್ಕೊಳ್ಬೇಕು ಅಂತ ಗೊತ್ತಿದ್ದಂಥ ತಾಯಿ ವಿದ್ಯಾವತಿ ಮನೆಯಲ್ಲಿ ಒದ್ದಾಡ್ತಾ ಇದ್ರೆ ಭಗತ್ ಸಿಂಗರು ಅದೇ ವೇಳೆಗೆ ಕೈಯಲ್ಲಿ ಒಂದು ಪುಟ್ಟ ಶಿಶೆಯನ್ನು ಇಟ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬರೋ ವೇಳೆಗೆ ತಂಗಿ ಮನೆಯ ಬಾಗಿಲಲ್ಲೇ ಕಾಯ್ತಾ ಇರ್ತಾರೆ. ಭಗತ್ ಸಿಂಗರು ಬಂದ ತಕ್ಷಣ ಕೇಳ್ತಾರೆ, ಅಲ್ಲಣ್ಣ ಎಲ್ಲಿಗೋಗಿದ್ದೋ ಇಷ್ಟೊತ್ತು? ಅಮ್ಮ ನಿಂಗೋಸ್ಕರ ಅಡುಗೆ ಮಾಡಿ ಮನೇಲಿ ಕಾಯ್ತಾ ಇದ್ದಾಳೆ, ನೀನು ಬರಲಿಲ್ಲ ಅಂತ ಒದ್ದಾಡ್ತಾ ಇದ್ದಾಳೆ, ನೀನು ನೋಡೋ ಇಷ್ಟೊತ್ತು ತಗೊಂಡಿದ್ಯಲ್ಲ, ಎಲ್ಲಿಗೆ ಹೋಗಿದೆ ಅಂತ ಕೇಳಿದಾಗ ಭಗತ್ ಸಿಂಗರು ಭಾವಾವಿಷ್ಟದಿಂದ ಹೇಳ್ತಾರೆ, ಅಲ್ಲಮ್ಮ ನಾನು ಇವತ್ತು ನನ್ನ ದೇಶದ ಜನ ಯಾವ ಸ್ಥಿತಿಗತಿನಲ್ಲಿದ್ದಾರೆ ಅಂದರೆ ಜಲಿಯನ್ ವಾಲಾ ಬಾಗ್ನ ಆದಂಥ ಆ ದುರಂತದಿಂದ ನನ್ನ ದೇಶದ ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗಿದೆ. ಎಷ್ಟೋ ಮಕ್ಕಳು ತಮ್ಮ ತಂದೆಯನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಮಕ್ಕಳು ತಮ್ಮ ತಾಯಂದಿರನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ತಾಯಂದಿರು ವಿಧೇವರಾಗಿದ್ದಾರೆ, ಎಷ್ಟೋ ತಂದೆ ತಾಯಿಯರು ತಮ್ಮ ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ಇಡೀ ಭಾರತ ದೇಶ ಶೋಕದಲ್ಲಿ ಮುಳುಗಿದೆ. ಅಂಥ ಸಮಯದಲ್ಲಿ ನಾನು ನೆಮ್ಮದಿಯಾಗಿ ಮಣ್ಣಲ್ಲಿ ಬಿಸಿ ರೊಟ್ಟಿ ತಿನ್ಕೊಂಡು ಮಲಗೋದಾ? ನನ್ನ ಕೈಲಂತೂ ಇದು ಸಾಧ್ಯ ಇಲ್ಲ. ಅದರಿಂದ ನಾನು ಜಲಿಯನ್ ವಾಲಾ ಬಾಗ್ಗೆ ಹೋಗಿದ್ದೆ. ಅಲ್ಲಿಗೆ ಹೋಗಿ ನನ್ನ ಭಾರತೀಯರ ರಕ್ತದಲ್ಲಿ ನೆಂದಿದ್ದಂಥ ಜಲಿಯನ್ ವಾಲಾ ಬಾಗ್ನ ಮಣ್ಣನ್ನು ಈ ಶೀಶೆನಲ್ಲಿ ತುಂಬಿಸ್ಕೊಂಡು ಬಂದಿದ್ದೀನಿ ಅಂತ ಆ ಪುಟ್ಟ ಶೀಶೆಯನ್ನು ತೋರಿಸ್ತಾ ತಂಗಿಗೆ ಭಗತ್ ಸಿಂಗರು ಹೇಳ್ತಾರೆ, ಇನ್ನು ಮುಂದೆ ನಮ್ಮ ದೇವರ ಕೋಣೆಯಲ್ಲಿ ಈ ಶೀಶೆಯನ್ನು ಇಡೋಣ. ದೇವರ ಪೂಜೆ ಜೊತೆಗೆ ಈ ಶೀಶೆನಲ್ಲಿರುವಂಥ ರಕ್ತದ ಮಣ್ಣನ್ನು ಪೂಜಿಸೋಣ, ಈ ಶೀಶೆನಲ್ಲಿರುವಂಥ ರಕ್ತದ ಮಣ್ಣನ್ನು ಆರಾಧಿಸೋಣ, ಆ ರಕ್ತದ ಮಣ್ಣನ್ನೇ ಧ್ಯಾನಿಸೋಣ, ಆ ರಕ್ತದ ಮಣ್ಣನ್ನೇ ಭಾವಿಸೋಣ ಎಂಬ ಶ್ರೇಷ್ಠ ಅಗಾಧ ಕನಸನ್ನು ಹೊತ್ತು ಬಂದಂಥವ್ರು ಭಗತ್ ಸಿಂಗ್. ಭಗತ್ ಸಿಂಗರದ್ದು ಇದು ಹುಚ್ಚು ಆವೇಶ ಅಲ್ಲ, ಅವರ ವಂಶವೇ ಅಂಥದ್ದು. ಭಗತ್ ಸಿಂಗರ ತಂದೆ ಕಿಶನ್ ಸಿಂಗ್ ಸ್ವತಂತ್ರ ಹೋರಾಟದಲ್ಲಿ ಮೈಮರೆತವರು. ಭಗತ್ ಸಿಂಗರ ಚಿಕ್ಕಪ್ಪ ಸ್ವರ್ಣ ಸಿಂಗ್ ಸ್ವತಂತ್ರ ಹೋರಾಟಕ್ಕಾಗಿ ಜೈಲುವಾಸ ಶಿಕ್ಷೆ ಅನುಭವಿಸಿದವರು. ಭಗತ್ ಸಿಂಗರ ಮತ್ತೊಬ್ಬ ಚಿಕ್ಕಪ್ಪ ಅಜಿತ್ ಸಿಂಗ್ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಕ್ಕೋಸ್ಕರ ಗಡಿಪಾರು ಶಿಕ್ಷೆಯನ್ನು ಅನುಭವಿಸಿದವರು. ಇಂಥ ಶ್ರೇಷ್ಠ ವಂಶದಲ್ಲಿ ಹುಟ್ಟಿ ಬಂದಂಥ ಬೆಂಕಿ ಚಂಡೆ ಹುಟ್ಟುತ್ತಾನೆ ತಮ್ಮ ಪ್ರತಿಯೊಂದು ಎದೆ ಬಡಿತದಿಂದ, ತಮ್ಮ ಪ್ರತಿಯೊಂದು ಉಸಿರಾಟದಿಂದ, ತಮ್ಮ ಪ್ರತಿಯೊಂದು ರಕ್ತದ ಕಣಕಣದಿಂದ, ತಮ್ಮ ಪ್ರತಿಯೊಂದು ನರನಾಡಿಗಳಿಂದ, ಪ್ರತಿಯೊಂದು ಧಮನಿಯಿಂದ ಸ್ವತಂತ್ರ ಲಕ್ಷ್ಮಿಯನ್ನು ಆರಾಧಿಸ್ತಾ ಹುಟ್ಟಿದಂಥವರು ಭಗತ್ ಸಿಂಗ್ ಅಂತ ನೆನಪಿರಲಿ. ಭಗತ್ ಸಿಂಗರು ಹುಟ್ಟುವ ವೇಳೆಗೆ ಈ ಮೂವರಿಗೂ ಬಿಡುಗಡೆ ಆಯಿತು. ಮನೆಯಲ್ಲಿ ಆನಂದವೋ ಆನಂದ. ಒಂದು ಕಡೆ ಒಂದು ಪುಟ್ಟ ಮಗು ಹುಟ್ಟಿದೆ ಮನೆಯಲ್ಲಿ, ಇನ್ನೊಂದು ಕಡೆ ಜೈಲಿನಲ್ಲಿದ್ದಂಥ ಮೂವರಿಗೂ ಬಿಡುಗಡೆ ಆಗಿದೆ ಅಂತ. ಹಾಗಾದರೆ ಮಗುವಿಗೆ ಏನಂತ ಹೆಸರಿಡಬೇಕು ಅಂದಾಗ ಭಗತ್ ಅಂತ ಹೆಸರಿಟ್ರು. ಭಗತ್ ಅಂದರೆ ಪಂಜಾಬಿ ಭಾಷೆಯಲ್ಲಿ ಭಾಗ್ಯವಂತ ಅಂತ ಅರ್ಥ. ಭಗತ್ ಸಿಂಗ್ ಮನೆಗೆ ಭಾಗ್ಯವಂತ ಅಂತ ಅವರ ಅಜ್ಜ ತಿಳ್ಕೊಂಡ್ರು. ಆದರೆ ವಾಸ್ತವವಾಗಿ ಭಗತ್ ಸಿಂಗರು ಕೇವಲ ಮನೆಗಷ್ಟೇ ಅಲ್ಲ, ಇಡೀ ಭಾರತಕ್ಕೆ ಸ್ವತಂತ್ರ ಲಕ್ಷ್ಮಿಯನ್ನು ಕರೆತರುವಂಥ ಭಾಗ್ಯಶಾಲಿಗಳಲ್ಲಿ ಮುಂಚೂಣಿಯ ಸ್ಥಾನದಲ್ಲಿ ನಿಂತಿದ್ದವರು ಭಗತ್ ಸಿಂಗ್. ಚಿಕ್ಕಂದಿನಿಂದ ಚಿಕ್ಕಪ್ಪನ ಬಾಯಲ್ಲಿ ಸ್ವತಂತ್ರ ಹೋರಾಟಗಾರರ ಕಥೆಯನ್ನು ಕೇಳುತ್ತಾ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಬೆಳೆದಂಥವ್ರು ಭಗತ್ ಸಿಂಗ್. ಬೆಳೀತಾ ಭಗತ್ ಸಿಂಗ್ ಅವರು ಶಾಲೆಗೆ ಹೋಗ್ತಾರೆ. ಶಾಲೆಗೆ ಹೋದಾಗ ಒಂದು ದಿನ ಶಾಲೆಯಲ್ಲಿದ್ದಂಥ ಮೇಸ್ಟ್ರು ಕೇಳ್ತಾರೆ, ಮಕ್ಕಳೇ ನೀವೆಲ್ಲ ಬೆಳೆದ ಮೇಲೆ ಏನಾಗ್ತೀರಾ ಅಂತ. ಪ್ರತಿಯೊಬ್ಬರು ಬೇರೆ ಬೇರೆ ಉತ್ತರವನ್ನು ಕೊಡ್ತಾರೆ. ಒಬ್ಬ ಎದ್ದು ನಿಂತ್ಕೊಂಡು ಹೇಳ್ತಾರೆ, ಸರ್ ನಾನು ದೊಡ್ಡವನಾದ ಮೇಲೆ ವೈದ್ಯ ಆಗ್ತೀನಿ ಅಂತ. ಮತ್ತೊಬ್ಬ ಎದ್ದು ನಿಂತ್ಕೊಂಡು ಹೇಳ್ತಾರೆ, ನಾನು ದೊಡ್ಡವನಾದ ಮೇಲೆ ಇನ್ನೇನೋ ಕೆಲಸ ಮಾಡ್ತೀನಿ ಅಂತ. ಮತ್ತೊಬ್ಬ ಎದ್ದು ನಿಂತ್ಕೊಂಡು ಹೇಳ್ತಾರೆ, ನಾನು ದೊಡ್ಡವನಾದ ಮೇಲೆ ಮದುವೆ ಆಗ್ತೀನಿ ಅಂತ. ಇನ್ನೊಬ್ಬ ಹೇಳ್ದ, ನಾನು ದೊಡ್ಡವನಾದ ಮೇಲೆ ಕ್ಲರ್ಕ್ ಆಗಿ ಬ್ರಿಟಿಷರ ಪಾದ ಸೇವೆ ಮಾಡ್ತೀನಿ ಅಂತ.
ತಕ್ಷಣ 4ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಂಥ ಭಗತ್ ಸಿಂಗ್ ತಕ್ಷಣ ಎದ್ದು ನಿಂತ್ಕೊಂಡು ಹೇಳ್ತಾರೆ, ನಾಚಿಕೆ ಆಗಲ್ವ ನಿಂಗೆ? ದೊಡ್ಡವನಾದ್ಮೇಲೆ ಕ್ಲರ್ಕ್ ಆಗಿ ಬ್ರಿಟಿಷರ ಪಾದ ಸೇವೆ ಮಾಡೋದ್ರಲ್ಲಿ ಯಾವ ಪುರುಷಾರ್ಥ ಸಾಧಿಸ್ದಂಗೆ ಆಗುತ್ತೆ? ನಾನು ದೊಡ್ಡವನಾದ್ಮೇಲೆ ಕ್ರಾಂತಿಕಾರಿ ಆಗ್ತೀನಿ, ನನ್ನ ದೇಶದಲ್ಲಿರುವಂಥ ಬ್ರಿಟಿಷರನ್ನು ತೊಲಗಿಸಿ ಭಾರತಕ್ಕೆ ಸ್ವತಂತ್ರ ಲಕ್ಷ್ಮಿಯನ್ನು ಕರಿತಿರ್ತೀನಿ ಅಂತ 4ನೇ ಕ್ಲಾಸಲ್ಲಿ ಓದ್ತಾ ಇದ್ದಂಥ ಭಗತ್ ಸಿಂಗ್ ಕೊಡುವಂಥ ಉತ್ತರ ಇದು. ಇದನ್ನು ಕೇಳಿದ ತಕ್ಷಣ ಮೇಷ್ಟ್ರು ಗಾಬರಿಯಾಗಿ ತಕ್ಷಣ ಭಗತ್ ಸಿಂಗರ ಮನೆಗೆ ಧಾವಿಸಿ ಬರ್ತಾರೆ. ಭಗತ್ ಸಿಂಗರ ಮನೆಗೆ ಬಂದು ಅವರ ತಂದೆ ತಾಯಿಗೆ ಹೇಳ್ತಾರೆ, ನೋಡಿ ಈಗಲಿಂದಾನೇ ನಿಮ್ಮ ಮಗನ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ, ಇಲ್ಲ ಅಂದರೆ ಈತ ಬೆಳೆದ ಮೇಲೆ ಒಂದು ಭಾರತಕ್ಕೆ ಇಡೀ ಜಗತ್ತಿಗೆ ಒಂದು ದೊಡ್ಡ ಆಪತ್ತನ್ನು ತರಲಿಕ್ಕಿದ್ದಾನೆ ಅಂತ. ತಂದೆ ಕಿಶನ್ ಸಿಂಗ್ಗೆ ಆನಂದವೋ ಆನಂದ. ನನ್ನ ಮಗ ಈ ರೀತಿ ಉತ್ತರ ಕೊಟ್ಟಿದ್ದಾನೆ ಅಂದರೆ ಈತ ಬೆಳೆದ ನನ್ನಂತೆ ಕ್ರಾಂತಿಕಾರಿಯೇ ಆಗೋದು ಅಂತ ತಂದೆಗೆ ಖಾತ್ರಿ ಆಯಿತು. ಆದರೆ ತಾಯಿ ವಿದ್ಯಾವತಿಗೆ ಚಿಂತೆ. ತಾಯಿ ತಂದೆ ಕಿಶನ್ ಸಿಂಗರಿಗೆ ಹೇಳ್ತಾರೆ, ಅಲ್ಲ ನಿಮ್ಗೇನೋ ಜೈಲಿಗೆ ಹೋಗಿ ರೂಢಿ ಆಗ್ಬಿಟ್ಟಿದೆ, ನಿಮ್ಮಿಬ್ಬರಲ್ಲಿ ತಮ್ಮಂದಿರಲ್ಲಿ ಒಬ್ಬನನ್ನ ಜೈಲಿಗೆ ಕಳಿಸಿದ್ರಿ, ಮತ್ತೊಬ್ಬನನ್ನ ದೇಶಾಂತರ ಕಳಿಸ್ಬಿಟ್ರಿ, ನನ್ನ ಮಗನಾದ್ರೂ ನಂಗೆ ಉಳಿಸ್ಕೊಡ್ರಿ ಅಂತ. ಆ ಪುಟ್ಟ ಭಗತ್ ಸಿಂಗನನ್ನ ತಾಯಿ ಮತ್ತೆ ಮತ್ತೆ ಕರೆದು ಹೇಳ್ತಾ ಇರ್ತಾರೆ, ಮಗು ನೀನು ಮನೆ ನೋಡ್ಕೋಬೇಕು, ನೀನು ಸಂಸಾರ ನೋಡ್ಕೋಬೇಕು, ನೀನು ಕುಟುಂಬವನ್ನು ನೋಡ್ಕೋಬೇಕು, ನೀನು ನಮ್ಮನ್ನೆಲ್ಲ ನೋಡ್ಕೋಬೇಕು, ನಮ್ಮ ಜವಾಬ್ದಾರಿಯನ್ನು ನೀನು ತಗೋಬೇಕು, ದೇಶದ ಜವಾಬ್ದಾರಿಯನ್ನು ತಗೊಳ್ಳಿಕ್ಕೆ, ದೇಶ ನೋಡ್ಕೊಳ್ಳಿಕ್ಕೆ ನಿನ್ನ ತಂದೆ ಇದ್ದಾರೆ, ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಅಂತ. ಆ ಪುಟ್ಟ ಭಗತ್ ಸಿಂಗ್ ತಾಯಿ ಹೇಳುವಂಥ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ತಲೆ ದೂಗ್ತಾ ಇರ್ತಾ ಇದ್ರು. ಆದರೆ ಮನೆಯಿಂದ ಹೊರಗೆ ಬಂದ ತಕ್ಷಣ ಮತ್ತೆ ಇದೇ ಸ್ವಾತಂತ್ರ್ಯ ಭಾರತದ ನಿರ್ಮಾಣದ ಬಗ್ಗೆ ಕನಸನ್ನು ಕಾಣ್ತಾ ಇದ್ದಂಥವ್ರು ಭಗತ್ ಸಿಂಗ್. ಈ ವಾತಾವರಣದಲ್ಲಿ ಬೆಳೆದಂಥವ್ರು ಭಗತ್ ಸಿಂಗರು ಮುಂದೆ ಬೆಳೀತಾ ಕಾಲೇಜ್ಗೆ ಹೋಗ್ತಾರೆ. ಲಾಲಾ ಲಜಪತ್ ರಾಯರು ಕಟ್ಟಿದಂಥ ನ್ಯಾಷನಲ್ ಕಾಲೇಜ್ನಲ್ಲಿ ಓದುವಂಥ ವೇಳೆಗೆ ಭಗತ್ ಸಿಂಗರ ಭೌತಿಕ ಮಟ್ಟ ಎಷ್ಟು ಅಗಾಧ ರೀತಿಯಲ್ಲಿ ಬೆಳೆದಿರುತ್ತೆ ಅಂದರೆ, ಅವರು ಭಾರತದಲ್ಲಿದ್ದಂಥ ಯುವಕ ಯುವತಿಯರಿಗೆ ಕರೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾವು ಭಾರತೀಯರು ಬ್ರಿಟಿಷರನ್ನ ಭಾರತದಿಂದ ತೊಲಗಿಸ್ಬೇಕಂದ್ರೆ, ಭಾರತಕ್ಕೆ ಸ್ವತಂತ್ರವನ್ನು ತರಬೇಕಂದ್ರೆ ನಾವು ಕೈಯಲ್ಲಿ ಗನ್ ಹಿಡಿದ್ರೆ ಸಾಲಲ್ಲ, ಪೆನ್ ಸಹ ಹಿಡಬೇಕು ಅಂತ. ಭಗತ್ ಸಿಂಗರ್ ಹೇಳಿದ್ರು, ನಾವು ಈ ದೇಶದ ಜನರಿಗೆ ಕ್ರಾಂತಿ ಕಾರ್ಯದ ಬಗ್ಗೆ ತಿಳಿಸ್ಕೊಡೋಕ್ಕೂ ಮುಂಚೆ ನಾವು ಕ್ರಾಂತಿ ಕಾರ್ಯದ ಬಗ್ಗೆ ತತ್ವಶಃ ಜಾಗೃತರಾಗಬೇಕು ಅಂತ. ಇದೇ ವಾಕ್ಯವನ್ನು ಪಾಲಿಸಿ ಬಂದಂಥವ್ರು ಭಗತ್ ಸಿಂಗ್. ಅವರು ಕಾಲೇಜ್ನಲ್ಲಿ ಇರಬೇಕಾದ್ರೆ ಕಾಲೇಜ್ನ ಪಠ್ಯ ಪುಸ್ತಕಗಳನ್ನು ಓದೋಕ್ಕಿಂತ ಹೆಚ್ಚು ಲೈಬ್ರರಿನಲ್ಲಿ ಕೂತ್ಕೊಂಡು ಅಧ್ಯಯನ ಮಾಡಿದ್ದೇ ಜಾಸ್ತಿ ಆಗಿತ್ತು. ಭಗತ್ ಸಿಂಗರು ಆಗಿನ ಕಾಲದಲ್ಲೇ, ಆ ಸಮಯದಲ್ಲೇ, ಆ ವಯಸ್ಸಿನಲ್ಲೇ ಫ್ರಾನ್ಸ್ನಲ್ಲಿ ರೆವಲ್ಯೂಷನ್ಸ್ಗಳ ಬಗ್ಗೆ ಓದಿದ್ರು, ರಷ್ಯಾದ ಕ್ರಾಂತಿಕಾರಿಗಳ ಬಗ್ಗೆ ಓದಿದ್ರು, ಐರ್ಲೆಂಡಿನ ಕ್ರಾಂತಿಕಾರಿಗಳ ಬಗ್ಗೆ ಓದಿದ್ರು. ಇದನ್ನೆಲ್ಲ ಅತ್ಯಂತ ಸ್ಪಷ್ಟವಾಗಿ ಅಧ್ಯಯನ ಮಾಡ್ತಾ ಇದ್ದಂಥ ಭಗತ್ ಸಿಂಗರು ತಮ್ಮ ಕಾಲೇಜ್ನಲ್ಲೇ ಒಂದು ಸಭೆಯನ್ನು ಸೇರಿಸಿದ್ರು. ತನ್ನ ಜೊತೆ ಸ್ವತಂತ್ರ ಹೋರಾಟಕ್ಕೆ ಬರ್ತೀನಿ ಅಂದಂಥ ಯುವಕರನ್ನೆಲ್ಲ ಸೇರಿಸಿ ಅವರಲ್ಲಿ ದೇಶಪ್ರೇಮದ, ಸ್ವತಂತ್ರದ ಕಿಚ್ಚನ್ನು ಹರಿಬಿಟ್ರು. ಆ ಸಮಯದಲ್ಲಿ ಅವರ ಗುರುಗಳಾಗಿದ್ದಂಥ ವಿದ್ಯಾಲಂಕಾರ ಎಂಬವರು ಹೇಳ್ತಾರೆ, ಮಗು ಭಗತ್, ನಿನ್ನಲ್ಲಿ ಅತ್ಯಂತ ಶ್ರೇಷ್ಠ ಕಳೆ ಇದೆ, ಭಾರತಕ್ಕೆ ಸ್ವತಂತ್ರ ತರ್ತೀಯ ಅನ್ನೋ ನಂಬಿಕೆ ನನಗಿದೆ. ಆದರೆ ನಿನ್ನಲ್ಲಿರುವಂಥ ಈ ಕಿಚ್ಚಿಗೆ, ನಿನ್ನಲ್ಲಿರುವಂಥ ಈ ಸಾಮರ್ಥ್ಯಕ್ಕೆ ಒಂದು ದೊಡ್ಡ ಮಾರ್ಗ ಸಿಗಬೇಕು, ಒಂದು ದೊಡ್ಡ ತಿರುವು ಸಿಗಬೇಕಂದ್ರೆ ನೀನು ಇಲ್ಲಿದ್ದರೆ ಸಾಲಲ್ಲ, ನೀನು ಸಚೀಂದ್ರನಾಥ್ ಸಯ್ಯಾಲ್ರ ಹತ್ರ ಹೋಗು ಅಂತ. ಸಚೀಂದ್ರನಾಥರು ಅತ್ಯಂತ ಶ್ರೇಷ್ಠ ಕ್ರಾಂತಿಕಾರಿ. ಅವರ ಬಳಿ ಭಗತ್ ಸಿಂಗರು ಹೋದಾಗ ಸಚೀಂದ್ರರು ಹೇಳ್ತಾರೆ, ಮಗು ಭಗತ್, ನಿನ್ನ ನೋಡ್ತಾ ಇದ್ರೆ ನನಗೆ ಗೊತ್ತು ನೀನೇ ಭಾರತಕ್ಕೆ ಸ್ವತಂತ್ರ ತಂದುಕೊಡೋನು ಅಂತ. ಆದರೆ ನಾನು ನಿನ್ನನ್ನು ಕರಿತೀನಿ ಕ್ರಾಂತಿಕಾರಿ ಕೆಲಸಕ್ಕೆ, ನೀನು ಬೇಕಾಗ್ತೀಯಾ? ಆದರೆ ನನಗೆ ನೀನು ಈ ಸಮಯದಲ್ಲಿ ಬೇಕಾಗಿಲ್ಲ. ನಾನು ಯಾವತ್ತು ನಿಂಗೊಂದು ಪತ್ರವನ್ನು ಕಳಿಸ್ತೀನೋ, ಯಾವತ್ತು ನಿಂಗೊಂದು ಕರೆಯನ್ನು ಕೊಡ್ತೀನೋ, ಅವತ್ತು ನಿನ್ನ ಮನೆ ಮಠ ಎಲ್ಲವನ್ನು ಬಿಟ್ಟು ನನ್ನ ಹತ್ರ ಬಂದುಬಿಡಬೇಕು ಅಂತ. ಭಗತ್ ಸಿಂಗರು ಹೇಳ್ತಾರೆ, ಅಲ್ಲ ನಾನು ಮನೆ ಮಠ ಬಿಟ್ಟು ವರ್ಷಾನುಗಟ್ಟಲೆ ಆಗಿದೆ, ನೀವು ಈಗಲೇ ಕರಿ, ನಾನು ಈಗಲೇ ಬಂದುಬಿಡ್ತೀನಿ ಅಂತ. ಸಚೀಂದ್ರನಾಥ್ ಹೇಳಿದ್ರು, ಬೇಡ, ಈಗ ಬರೋದು ಬೇಡ, ನಾನು ಯಾವಾಗ ಕರಿತೀನೋ ಸಮಯ ಬಂದಾಗ ಆಗಲೇ ಬಾ, ಅಲ್ಲಿವರೆಗೂ ಕ್ರಾಂತಿಕಾರ್ಯದ ಬಗ್ಗೆ ಅಧ್ಯಯನ ಮಾಡ್ತಾ ಇರೋ ಅಂತ. ಅಷ್ಟರಲ್ಲಾಗ್ರೆ ಮನೆಯಲ್ಲಿ ಚಿಂತೆ ಶುರುವಾಗಿರುತ್ತೆ. ಯಾರಿಗೆ ತಾನೇ ಚಿಂತೆ ಆಗೋದಿಲ್ಲ ಹೇಳಿ? ಮನೆಯಲ್ಲಿ ಒಂದು ಮಗ ಇದ್ದಾನೆ, ಆತ ಮನೆ, ಕುಟುಂಬ, ಸಂಸಾರ ಎಲ್ಲವನ್ನು ಬಿಟ್ಟು ದೇಶಕ್ಕೋಸ್ಕರ ಹೋರಾಡ್ತೀನಿ, ದೇಶಕ್ಕೋಸ್ಕರ ಇಡೀ ಜೀವನವನ್ನು ತ್ಯಜಿಸ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾರಿಗೆ ತಾನೇ ಚಿಂತೆ ಆಗೋಲ್ಲ? ಮನೆಯಲ್ಲಿ ಚಿಂತೆ ಶುರುವಾಗಿದ್ದರಿಂದ ಅಜ್ಜಿ ಹೇಳಿದ್ರು, ಹುಡುಗ ದಾರಿ ತಪ್ಪಿಟ್ಟಿದ್ದಾನೆ, ಈತ ನನ್ನ ದಾರಿಗೆ ತರಬೇಕಂದ್ರೆ ಮಾಡಬೇಕಾಗಿರೋದು ಒಂದೇ ಕೆಲಸ, ಮದುವೆ ಮಾಡಿಸೋಣ ಅಂತ. ಮದುವೆಗೆ ನಿಶ್ಚಿತಾರ್ಥಕ್ಕೆ ಡೇಟ್ ಫಿಕ್ಸ್ ಮಾಡಿದ್ರು. ಹುಡುಗಿಯನ್ನ ನೋಡಾಗಿತ್ತು. ಇನ್ನು ಭಗತ್ ಸಿಂಗರನ್ನ ಕರೆಸೋದು ಅಷ್ಟೇ ಉಳಿದಿದ್ದು. ಭಗತ್ ಸಿಂಗರಿಗೆ ಒಂದು ಪತ್ರವನ್ನು ಮನೆ ಪರವಾಗಿ ಕಳಿಸಿದ್ರು. ಅವ್ರು ಹೇಳಿದ್ರು, ಅರ್ಜೆಂಟ್ ಇದೆ, ತಕ್ಷಣ ಮನೆಗೆ ಬಂದ್ಬಿಡು ಅಂತ. ಭಗತ್ ಸಿಂಗರಿಗೆ ಏನಂತ ಗೊತ್ತಿರಲಿಲ್ಲ. ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡಿದ್ರೆ ನಿಶ್ಚಿತಾರ್ಥದ ದಿನಾಂಕ ಫಿಕ್ಸ್ ಆಗಿದೆ. ನಿಶ್ಚಿತಾರ್ಥಕ್ಕೆ ಬೇಕಾದಂಥ ಅಷ್ಟು ತಯಾರಿಗಳಾಗ್ತಾ ಇದೆ. ಮಾರನೇ ದಿನ ನಿಶ್ಚಿತಾರ್ಥ ಇದೆ. ಹುಡುಗಿಯನ್ನ ನೋಡಾಗಿದೆ. ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಭಗತ್ ಸಿಂಗ್ರು ಸರಿ ಅಂತ ನಿಶ್ಚಿತಾರ್ಥಕ್ಕೆ ಒಪ್ಕೊಂಡು ಮನೇಲಿ ಸುಮ್ಮನೆ ಕೂರ್ತಾರೆ. ಆದರೆ ಯೋಗ ನೋಡಿ, ಅದೇ ರಾತ್ರಿ ಮಾರನೇ ದಿನ ಭಗತ್ ಸಿಂಗರ ನಿಶ್ಚಿತಾರ್ಥ ಇದೆ. ಆ ರಾತ್ರಿ, ಅದರ ಹಿಂದಿನ ರಾತ್ರಿ ಸಚೀಂದ್ರನಾಥರು ಒಂದು ಪತ್ರವನ್ನು ಕಳಿಸ್ತಾರೆ. ಆ ಪತ್ರದಲ್ಲಿ ಹೇಳ್ತಾರೆ, ಮಗು ಭಗತ್, ಕ್ರಾಂತಿ ಕಾರ್ಯಕ್ಕೆ ಸಮಯ ಆಗಿದೆ, ಈಗಿಂದೀಗಲೇ ಹೊರಟು ಬಂದ್ಬಿಡು ಅಂತ. ಆ ಪತ್ರವನ್ನು ನೋಡಿದಂಥ ಭಗತ್ ಸಿಂಗರು ಅಂದಿನ ರಾತ್ರಿ ಅವರ ತಂದೆಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಹೇಳ್ತಾರೆ, ಅಪ್ಪ,
ನಾನು ಹುಟ್ಟಿರೋದೇ ಸ್ವತಂತ್ರಕ್ಕೋಸ್ಕರ, ಸ್ವತಂತ್ರವನ್ನು ಭಾರತಕ್ಕೆ ತರಲಿಕ್ಕೋಸ್ಕರನೇ ಹುಟ್ಟಿರೋನು, ಸ್ವತಂತ್ರ ಲಕ್ಷ್ಮಿಯನ್ನು ಭಾರತಕ್ಕೆ ಒಲಿಸ್ಲಿಕ್ಕೋಸ್ಕರನೇ ಹುಟ್ಟಿರೋನು ನಾನು. ಚಿಕ್ಕಂದಿನಿಂದ ಚಿಕ್ಕಪ್ಪನ ಬಾಯಲ್ಲಿ ಗುರು ಗೋವಿಂದ್ ಸಿಂಗರ ಮಕ್ಕಳ ಕಥೆಗಳನ್ನು ಕೇಳ್ತಾ ಬೆಳೆದವನು ನಾನು. ನನ್ನ ಚಿಕ್ಕಂದಿನಲ್ಲಿ ನನ್ನ ಹತ್ರ ಯಾರಾದರೂ ಬಂದು ಭಗತ್ ನೀನು ಮುಂದೆ ಏನಾಗ್ತೀಯಪ್ಪ ಅಂತ ಕೇಳಿದಾಗ ನನ್ನ ಬಾಯಿಂದ ಹೊರಡ್ತಾ ಇದ್ದಿದ್ದು ಒಂದೇ ಒಂದು ಉತ್ತರ, ಅದು ನಾನು ಕ್ರಾಂತಿಕಾರಿಯಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತೀನಿ ಅಂತ. ನನಗೆ ಉಪನಯನ ಆಗುವಂಥ ಸಂದರ್ಭದಲ್ಲೇ ನಾನು ಅಜ್ಜನಿಗೆ ಮಾತು ಕೊಟ್ಟಿದ್ದೆ, ಏನಂದರೆ ಅಜ್ಜ ನಾನು ಈ ಕ್ಷಣದಿಂದಲೇ ನನ್ನ ಇಡೀ ಜೀವನವನ್ನು ಈ ದೇಶಕ್ಕೋಸ್ಕರ ತ್ಯಾಗ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಅಂಥದ್ರಲ್ಲಿ ಈಗ ನಾನು ಆ ಮಾತನ್ನು ಮೀರಿ ಸಂಸಾರದ ಬಂಧನಲ್ಲಿ ಸಿಗಾಕೊಂಡು ಮಣ್ಣಲ್ಲಿ ಕೊಳೆಯೋದು ಸರಿಯಲ್ಲವಲ್ಲಪ್ಪ, ಅದರಿಂದ ನಾನು ರಾಷ್ಟ್ರ ಕಾರ್ಯಕ್ಕೋಸ್ಕರ ಹೊರಡ್ತಾ ಇದ್ದೀನಿ ಅಂತ ತಂದೆಗೊಂದು ಪತ್ರ ಬರೆದಿಟ್ಟು ಆ ಕ್ಷಣವೇ ಮನೆಯಿಂದ ಹೊರಟು ಸ್ವತಂತ್ರದ ಯಜ್ಞಕುಂಡದಲ್ಲಿ ಧುಮುಕ್ತಾರೆ. ಮುಂದೆ ಭಗತ್ ಸಿಂಗ್ ಅವರು ಚಂದ್ರಶೇಖರ್ ಆಜಾದ್ ಅವರ ಜೊತೆ, ಲಾಲಾ ಲಜಪತ್ ರಾಯ್ ಅವರ ಜೊತೆ, ರಾಜ್ಗುರು ಅವರ ಜೊತೆ, ಸುಖದೇವ್ ಅವರ ಜೊತೆ ಸಂಪರ್ಕಗಳನ್ನು ಮಾಡಿ ಅವರ ಜೊತೆ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಮುಂದುವರಿಸ್ತಾರೆ. ಕೊನೆಗೆ ಮಾರ್ಚ್ 23, 1931ರಲ್ಲಿ ರಾಜ್ಗುರು, ಸುಖದೇವ್ ಮತ್ತು ಭಗತ್ ಸಿಂಗ್ ಮೂವರನ್ನು ನೇಣಿಗೇರಿಸುವಂಥ ಸಂದರ್ಭ ಬಂದಿರುತ್ತೆ. ಮೂವರಿಗೂ ನೇಣು ಕಾಯಂ ಆಗಿರುತ್ತೆ. ಆದರೆ ಜೈಲ ಕೋಣೆಯಲ್ಲಿದ್ದಂತೆ ಇವರು ಯಾರ ಮುಖದಲ್ಲೂ ಕೂಡ ಭಯದ, ನೋವಿನ ಎಳೆ ಸಹ ಕಾಣಿಸ್ತಾ ಇರೋದಿಲ್ಲ. ಅವರ ಮನಸ್ಸುಗಳು ಈ ದೇಶಕ್ಕೋಸ್ಕರ ಅರ್ಪಣೆ ಆಗ್ತಾ ಇದೀವಿ ಅನ್ನೋ ಖುಷಿನಲ್ಲಿ ತೇಳ್ತಾ ಇರುತ್ತೆ. ನೇಣುಗಂಬಕ್ಕೆ ಏರಿಸೋಕ್ಕೂ ಮುಂಚೆ ಮೂವರು ನೇಣುಗಂಬಕ್ಕೆ ಏರಿಸುವ ಸಂದರ್ಭದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾರವರು ಬರೆದಂಥ ಸರ್ಫರೋಶೋ ಕಿ ತಮನ್ನ ಅಬ್ಬ ಮಾರೆ ದಿಲ್ ಮೆ ಹೈ ದೇಖ್ನಾ ಜೋರು ಕಿತನ ಬಾಜುವೆ ಕತಿಲ್ ಮೆ ಹಾಡನ್ನು ಜೈಲಿನ ಕೋಣೆಗಳು, ಜೈಲಿನ ಗೋಡೆಗಳು ಸೀಳಿ ಹೋಗುವಂತೆ ಹಾಡ್ತಾ ಆ ಉರುಳನ್ನು ಚುಂಬಿಸಿ ಕೊರಳಿಗೆ ಹಾಕೊತಾರೆ. ಇಂಥ ಭಗತ್ ಸಿಂಗರ ದೇಶಪ್ರೇಮ, ಇಂಥ ಭಗತ್ ಸಿಂಗರ ಜೀವನ ಈ ದೇಶದ ಪ್ರತಿಯೊಬ್ಬ ಯುವಕ ಯುವತಿಯರಿಗೂ ಪ್ರೇರಣೆ ಆಗಬೇಕಿದೆ. ಅದು ಅವಶ್ಯಕ. ಮತ್ತು ಪ್ರತಿಯೊಬ್ಬ ಯುವಕ ಯುವತಿಯರು ಈ ದೇಶ ಪ್ರೇಮವನ್ನು ತಮ್ಮಲ್ಲಿ ತಾವು ಮೈಗೂಡಿಸ್ಕೋಬೇಕು. ಜೈ ಹಿಂದ್, ವಂದೇ ಮಾತರಂ.